ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋಂಥ ವಿಷಯ ಯಾವುದಪ್ಪ ಅಂದರೆ, ಯಾಕೆ ಆಂಟಿಯರಿಗೆ ಅಂದರೆ ಒಂದು 45-50 ವರ್ಷ ಆಗಿರೋರಿಗೆ ಟೀನೇಜ್ ಹುಡುಗರ ಮೇಲೆ ಯಾಕೆ ಲವ್ ಆಗುತ್ತೆ, ಲವ್ ಅಲ್ಲ ಅದು ಒಂಥರ ಕ್ರಶ್ ಆಗುತ್ತೆ, ಮತ್ತೆ ಯಾಕೆ ಅವ್ರ ಜೊತೆ ರಿಲೇಶನ್ಶಿಪ್ ಇಟ್ಕೊಳ್ಳೋದಿಕ್ಕೆ ಆಸೆ ಪಡ್ತಾರೆ ಮತ್ತೆ ಟ್ರೈ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಹೇಳ್ಬಿಡ್ತೀನಿ, ಇದು ಎಲ್ರಿಗೂ ಅನ್ವಯಿಸೋದಿಲ್ಲ. ನಾನು ಯಾಕೆ ಈ ಟಾಪಿಕ್ನ ತಗೊಂಡಿದ್ದೀನಿ ಅಂದರೆ, ನನಗೆ ಇದ್ರ ಬಗ್ಗೆ ತುಂಬ ಮೇಲ್ಸ್ ಬಂದಿರೋದ್ರಿಂದ ನಾನು ಇವತ್ತು ಈ ಟಾಪಿಕ್ನ ತಗೊಂಡಿದ್ದೀನಿ. ಇದು ಯಾರು ಆ ಥರ ಮಾಡಿದ್ದಾರೆ ಅಥವಾ ಮಾಡ್ತಾರೆ ಅವ್ರಿಗೆ ಮಾತ್ರ ಅನ್ವಯಿಸೋದಷ್ಟೇ, ಬೇರೆ ಯಾರಿಗೂ ಅಲ್ಲ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಕ್ಕಪ್ಪ ಆಂಟಿಯರಿಗೆ ಟೀನೇಜ್ ಹುಡುಗರ ಮೇಲೆ ಆಸೆ ಅಥವಾ ಕ್ರಶ್ ಆಗುತ್ತೆ? ಲವ್ ಅಂತೂ ಅಲ್ಲ ಅದು, ಓಕೆನಾ? ಲವ್ ಆಗೋ ಏಜ್ ಅವ್ರದ್ದಾಗಿರೋದಿಲ್ಲ, ಕ್ರಶ್ ಮತ್ತೆ ಆಸೆ ಆಗುತ್ತೆ. ಸೊ ಯಾಕಪ್ಪ ಅಂದ್ರೆ, ತನ್ನ ಗಂಡನಿಂದ ಸಿಗ್ದಲೇ ಇರುವಂತ ಒಂದು ಸುಖವನ್ನ ಆಕೆ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತಾಳೆ. ಸೊ ಯಾರೇ ಆಗಿರ್ಲಿ, ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ, ತಮಗೆ ಬೇಕಾಗಿರೋದು ತಮ್ಮ ಮನೆಯಲ್ಲಿ ಸಿಕ್ಕಿದಂತ ಟೈಮಲ್ಲಿ ಅದನ್ನ ಎಲ್ಲೂ ಹುಡ್ಕೋದಿಕ್ಕೆ ಹೋಗಲ್ಲ, ಓಕೆನಾ? ಮೇಲ್ ಆರ್ ಫೀಮೇಲ್ ಇಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ. ಸೊ ಅದೇ ತರ ಆಂಟಿಯರ್ಗೆ ಏನಾಗುತ್ತೆ ಅಂದ್ರೆ, ಈಗ ಚಿಕ್ಕ ಏಜ್ ಅಲ್ಲೇ ಮದ್ವೆ ಮಾಡ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಅವ್ರಿಗಿಂತ ತುಂಬಾ ದೊಡ್ಡವ್ರ ಜೊತೆ ಮದುವೆ ಮಾಡಿರ್ತಾರೆ. ಇಲ್ಲ ಅಂದ್ರೆ ಅವರ ಗಂಡಂದ್ರಿಗೆ ಇರುವಂತಹ ವರ್ಕ್ ಪ್ರೆಷರ್ ಅಥವಾ ಟೆನ್ಷನ್ ಇಂದ ಅವರು ಅವ್ರ ಜೊತೆ ನೀಟಾಗಿ ಆ ಸೆಕ್ಷುವಲ್ ರಿಲೇಶನ್ಶಿಪ್ ಇಟ್ಕೊಂಡಿರೋದಿಲ್ಲ. ಸೊ ಅದರಿಂದ ಆಕೆ ನಿರಾಸೆಗೊಳಗಾಗಿ ಏನ್ ಮಾಡ್ತಾಳೆ ಅಂದ್ರೆ, ಓಕೆ ನಾನು ಯಾರ ಜೊತೆನಾದ್ರೂ ಈ ತರ ರಿಲೇಶನ್ಶಿಪ್ ಇಟ್ಕೋಬೇಕು ಅಂತ ಆಕೆಗೆ ಆಸೆ ಆಗುತ್ತೆ. ಬಟ್ ಅವಾಗ ಏನಾಗುತ್ತಪ್ಪ ಅಂದ್ರೆ, ತುಂಬಾ ಅಂದ್ರೆ ಅವ್ರ ಏಜ್ ಅವ್ರನ್ನ ಇಟ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ ಎಲ್ರಿಗೂ ಮದ್ವೆ ಆಗಿರುತ್ತೆ. ಸೊ ಅದರಿಂದ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಟೀನೇಜ್ ಹುಡುಗರ್ನ ಸೆಲೆಕ್ಟ್ ಮಾಡ್ಕೋತಾರೆ. ಯಾಕೆ ಅಂದ್ರೆ, ಹೌದು, ಆಕೆಗೆ ಏನು ಟೀನೇಜ್ ಇರ್ತಾನೆ ಬಾಯ್, ಅವನಿಂದ ಆಕೆಗೆ ಸ್ಯಾಟಿಸ್ಫೈ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರದ್ದು ಯಾವ್ದು ಡಿಮ್ಯಾಂಡ್ಸ್ ಇರೋದಿಲ್ಲ ಹುಡುಗರ್ದು, ಓಕೆನಾ? ಜಸ್ಟ್ ಏನಂದ್ರೆ, ಆಕೆಗೆ ಬೇಕಾಗಿರೋದು ಮನಸ್ಸಿಗೆ ತೃಪ್ತಿಯಾಗುವಂತ ಕೆಲಸ, ಅಂದ್ರೆ ಆಕೆಗೆ ಸೆಕ್ಸ್ ಬೇಕಾಗಿರುತ್ತೆ. ಸೊ ಅದನ್ನ ಆ ಹುಡುಗ ಕೊಡ್ತಾನೆ. ಸೊ ಅಷ್ಟೇ, ಅಲ್ಲಿಗೆ ರಿಲೇಶನ್ಶಿಪ್ ಮುಗೀತು. ಅದಕ್ಕಿಂತ ಜಾಸ್ತಿ ಅವ್ರ ಮಧ್ಯದಲ್ಲಿ ಇನ್ನೇನು ಇರೋದಿಲ್ಲ. ಬಟ್ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಓಕೆ, ಅವರಿಗೆ ಏನೋ ಪಾಪ ಅವ್ರದ್ದೇನೋ ಆಸೆ ಇರುತ್ತೆ. ಸೊ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ತರ ಟೀನೇಜರ್ಸ್ನ ಹುಡುಕ್ತಾ ಇರ್ತಾರೆ. ಬಟ್ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನನಗೆ ಒಬ್ರು ಮೇಲ್ ಮಾಡಿದ ಪ್ರಕಾರ ಅವರು 1 to ಡಬಲ್ ಏಜ್, ಅಂದ್ರೆ ಈಗ ಅವ್ರಿಗೆ 25 ಅಂತ ತಗೊಂಡ್ರೆ 45 ಅವರಿಗೆ ಏಜ್ ಆಗಿತ್ತು ಆ ಲೇಡಿಗೆ ಅಂತ ಹೇಳಿದ್ರು. ಸೊ ಅವ್ರ ಜೊತೆ ಸೆಕ್ಸುವಲ್ ರಿಲೇಶನ್ಶಿಪ್ ಇಟ್ಕೊಂಡಿದ್ದೆ ನಾನು ಅಂತಾನು ಹೇಳಿದ್ರು. ಓಕೆ, ಅದು ಅವರವರ ಪರ್ಸನಲ್. ಬಟ್ ಆಸ್ ಎ ಫ್ರೆಂಡ್ ಆಗಿ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಅವರು ಅವ್ರ ಜೊತೆನೆ ಏನು ಆ ತರ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡ್ಕೊಂಡು ಆಕೆ ಜೊತೆನೆ ಇರಬೇಕು ಅಂತ ಅನ್ಕೊಂಡಿದ್ರಂತೆ. ಅದು ಅವರ ಪರ್ಸನಲ್. ಬಟ್ ಅದು ಆಸ್ ಎ ಫ್ರೆಂಡ್ ಆಗಿ ನಾನು ಹೇಳೋದಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ಲವ್ ಇಸ್ ಬ್ಲೈಂಡ್ ಅಂತ ಹೇಳ್ತಾರೆ. ಹೌದು, ಅದಕ್ಕೆ ಏಜ್ ಲಿಮಿಟ್ ಆಗ್ಲಿ ಅಥವಾ ಆಸ್ತಿ ಅಂತಸ್ತು ಅದ್ಯಾವುದು ಅಡ್ಡ ಬರೋದಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಆ ತರ ಸಕ್ಸಸ್ಫುಲ್ ರಿಲೇಶನ್ಶಿಪ್ ಆಗೋದು 1 ಅಥವಾ 2% ಅಷ್ಟೇ. ಇನ್ನ 99% ಅದು ಕಿತ್ತೋಗೋದೇನೆ.
ಯಾಕೆ ಅಂದ್ರೆ ಅವರ ಒಂದು ಏನು ಯೋಚನೆ ಮಾಡುವಂತ ರೀತಿ, ಥಿಂಕಿಂಗ್ ಲೆವೆಲ್ ಅವ್ರದ್ದು ಬೇರೆ ಇರುತ್ತೆ. ಅವರ ಏಜಿಗೆ ತಕ್ಕನಾಗ ಅವರು ಥಿಂಕ್ ಮಾಡ್ತಾ ಇರ್ತಾರೆ. ಸೊ ನೀವು ನಿಮ್ಮ ಏಜಿಗೆ ತಕ್ಕನಾಗೆ ಚೈಲ್ಡ್ಹುಡ್ ತರ ಆಡ್ತಾ ಇದ್ರೆ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ, ಸೊ ಅವಾಗ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು, ಮತ್ತೆ ಜಗಳ ಬರೋದು, ಹೊಂದಾಣಿಕೆ ಇಲ್ಲದೆ ಇರುವಂತದ್ದು, ಸೊ ಈ ತರದೆಲ್ಲ ಆಗುತ್ತೆ. ರಿಲೇಶನ್ಶಿಪ್ ಇಟ್ಕೋಬೇಕಾ ಬೇಡ್ವಾ ಅನ್ನೋದು ಅದು ನಿಮ್ಗೆ ಬಿಟ್ಟಿದ್ದು. ಬಟ್ ಏನಾಗುತ್ತೆ ಅಂದ್ರೆ, ಮದ್ವೆಗಿನ ಮುಂಚೆನೆ ನೀವು ಈ ತರದೆಲ್ಲ ಮಾಡ್ಕೊಂಡಿದ್ದಾಗ ಮದ್ವೆ ಆದ್ಮೇಲೆ ಮೇ ಬಿ ಇಂಟ್ರೆಸ್ಟ್ ಇರಲ್ಲ. ಯಾಕೆ ಅಂದ್ರೆ ಒಬ್ಬ ಮನುಷ್ಯಂಗೆ ಅದು ಏನಾದ್ರೂ ಆಗಿರ್ಲಿ, ಅದು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಎಷ್ಟೇ ಕಾಸ್ಟ್ಲಿ ಆಗಿರ್ಲಿ, ಇಲ್ಲ ₹1 ಆಗಿರ್ಲಿ, ಅದನ್ನ ನೋಡೋವರೆಗೂ ಅಥವಾ ಅದನ್ನ ಅನುಭವಿಸೋವರೆಗೂ ಮಾತ್ರ ಇಂಟ್ರೆಸ್ಟ್ ಇರುತ್ತೆ. ಓಕೆನಾ? ಒಂದು ಸಲ ಈ ತರ ನೀವು ಮದ್ವೆಗಿನ ಮುಂಚೆನೆ ಯಾರೋ ಆಂಟಿಯರ್ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡ್ರೆ, ಸೊ ಮದ್ವೆ ಆದ್ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ಅಯ್ಯೋ ಇಷ್ಟೇ ಅಲ್ವಾ ಅನ್ನೋ ತರ ಆಗ್ಬಿಡುತ್ತೆ. ಸೊ ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಟ್ಕೊಳ್ಳೋದು ಬಿಡೋದು ರಿಲೇಶನ್ಶಿಪ್ ನಿಮ್ಗೆ ಬಿಟ್ಟಿದ್ದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.